ಬುದ್ರಮರೆ ಅದೇ ಊರ್ ಜಾತ್ರೆ ಐತಲ್ಲ ಇನ್ನೇನು ಆಷಾಢ ಬಂತಲ್ಲ ಜಾತ್ರೆಗೆ ನೀವು ಕಾಸು ಕೊಟ್ಬಿಟ್ರೆ ಊರಿಗೆ ನಿಮ್ದೇನಿಯ ದೊಡ್ಡ ಬ್ಯಾನರ್ ಹಾಕ್ಸ್ಬಿಡೋಣ ಅಂತ ಅನ್ಕೊಂಡಿವ್ನಿ ನಾನಂತೂ ಈ ಹಂಗೋ ನೀವೇ ತಾನೇ ಪ್ರತಿ ವರ್ಷನೂ ಕೊಡ್ತಾ ಇದ್ದಿದ್ದು ನಮ್ಗೆ ಅಂತ ಹೇಳ್ಬಿಟ್ಟು ಈಗ ನೀವೇನಾರ ಕೊಟ್ರಿ ಅಂತ ಅಂದ್ರಿ ನಿಮ್ದೇನಿಯ ಭಾಳ ದೊಡ್ಡ ಬ್ಯಾನರ್ ಹಾಕಿಸ್ಬಿಟ್ಟು ನಿಮ್ಮ ಬ್ಯಾನರ್ ಬೇಕಾದ್ರೆ ನಾನು ಹಾಲಿನ ಅಭಿಷೇಕ ಮಾಡಿಸ್ಬಿಡ್ತೀನಿ ಮುಂದಿನ ಎಲೆಕ್ಷನ್ಗೆ ನೀವೇನೇನಿಯ ಪ್ಯೋಮಸ್ ಆಗೋಗ್ಬಿಡ್ತೀರಾ ನೀವೇನು ಓಟು ಗೀಟು ಹಂಗೆಲ್ಲ ಕೇಳೋಂಗೇನಿಯ ಇಲ್ಲ ಭಾಳ ಸಣ್ಣ ಜನ ಎಲ್ಲ ನಿಮಗೆ ಗುರುತಿಸ್ಬಿಡ್ತಾರೆ ಅದಕ್ಕೆ ನೀವೊಂಚೂರು ಅಪ್ಪಕ್ಕಂಗೆ ಕಾಸು ಕೊಟ್ಟಿದ್ರೆ ಸಣ್ಣಕ್ಕಿರೋದು ಸಾಕು ಬಾಯಿ ಮುಚ್ಕೊಂಡು ಹೋಗ್ಲಾ ಸಾಕು ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿದ್ರೆ ಎಲ್ಲನೂ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಎಲ್ಲ ತಿರುಪ್ತಿ ಉಂಡೆ ನಾಮ ಇಕ್ಕಿಸ್ಬಿಟ್ರಿ ಇವಾಗ ನೋಡಿದ್ರೆ ಈಗ ನನ್ನ ಅಭಿಷೇಕ ಮಾಡಿಸ್ತಾರಂತ ಅಭಿಷೇಕ ಎಲೆಕ್ಷನ್ಗೆಲ್ಲ ನನ್ನ ಮಾನ ಮುರಿಯೋದೆಲ್ಲ 3 ಕಾಸ್ಗಿಲ್ಲ ಕಣ್ಲ 3 ಕಾಸು ಕರಾಜಾಗಿ ಹೋಗ್ಬಿಟ್ಟೈತೆ ನನ್ನ ಮಾನ ಮುರುವುದು ಎಲ್ಲನೂ ಈಗ ಮತ್ತೆ ಏನಾರ ಅದೇ ಹಳೆ ಚಾಳಿ ಎತ್ಕೊಂಡು ಕುಂತ್ಕೊಬಿಟ್ರೆ ಆಯ್ತದ ನೋಡ್ಲಾ ಸುಮ್ಮನೆ ಎದ್ದಡಿ ಯಾವುದಂಥದ್ದು ಬೇಡ ಏನೂ ಬೇಡ ನನಗೆ ಹೆಂಗು ಬೇಜಾರಾಯ್ತೈತೆ ಅಂತ ನನಗೆ ಮಾತ್ರ ಏನೇ ಗೊತ್ತು ಬೇರೆ ಯಾರಿಗೂ ಗೊತ್ತಿರಕ್ಕಿಲ್ಲ ಅಷ್ಟು ನೋವಾಯ್ತೈತೆ ಒಳಗೆ ನೋವಾಯ್ತೈತೆ ನನಗಂತೂ ನೋಡು ನಾನಂತೂ ಇದಕ್ಕೂ ಫಂಕ್ಷನ್ಗೂ ಬರೋಕ್ಕಿಲ್ಲ ಏನೂ ಮಾಡೋಕ್ಕಿಲ್ಲ ಹೋಗ್ಲಾ ಎಮ್.ಎಲ್.ಎ ಎಲೆಕ್ಷನ್ ನಿಂತ್ಕೊಂಡಾಗ ಅವಾಗ ಬೇಕಾದ್ರೆ ನೋಡ್ಕೊಂಡ್ರೆ ಆಯ್ತು ಇವಾಗ ನೋಡಿ ಮಾಡಿ ಏನು ಪ್ರಯೋಜನ ಹೇಳು ನೋಡಿ ಬುದ್ರಮ್ಮರೇ ನೀವು ಹಿಂಗಂದ್ರೆ ಸೋತೆ ಅಂತ ನೀವು ಒಪ್ಕೊಂಡಂಗೆ ಏನಿಯ ಲೆಕ್ಕ ನೀವು ಹಂಗಾರೆ ಸೋತೋಗ್ಬಿಟ್ರ ಮತ್ತೆ ಬಿಡ್ರಿ ಬುದ್ರಮ್ಮ ಸೋತೋದ್ಲು ಅಂತ ಹೇಳ್ಬಿಟ್ಟು ಎಲ್ಲರೂ ತಗೊಂಡು ಹೇಳ್ಕೊಂಬಿಟ್ಟು ಬರ್ತೀನಿ ಅಲ್ಲ ಈಗ ಅವಳಲ್ಲ ಜಯ್ಯಕ್ಕ ಮನ್ಯಾಡಿ ಜಯ್ಯಕ್ಕ ಅವಳು ದೊಡ್ಡ ಬ್ಯಾನರ್ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡವಳೆ ಇವನ್ನೆಲ್ಲ ಹೇಳ್ತಿದ್ದೀಗ ನೀನು ನಿಜನೇನಿಲ್ಲ ಬ್ಯಾನರ್ ಗಿನರ್ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡವಳ ಅವಳು ಪಂಚಾಯತಿನ ಗೆದ್ದಿರ್ಬೋದು ಆದರೆ ನಾನು ಜನರ ಮನಸ್ಸನ್ನೇ ಗೆದ್ದಿದ್ದೀನಿ ನನಗಂತೂ ಎಲ್ಲದಕ್ಕಿನೂ ಸಣ್ಣಕ್ಕಿಲ್ಲ ಬ್ಯಾನರ್ ಏನೇ ಹಾಕಿಸ್ಬೇಕು ಕಂಡ್ಲ ಅವಳು ಮೀರ್ಬೇಕು ನಾವು ಅವಳು ಮೀರಂಗೆ ನಾವು ಬೆಳೆದ್ರೇನೇನಿಯ ನನಗೂ ಒಂದು ಬೆಲೆ ನೋಡಪ್ಪ ಅವಳು ಪಂಚಾಯತಿನ ಗೆದ್ರು ಒಂದೇನೇನಿಯ ಗೆಲ್ಲಿಲ್ಲ ಅಂದ್ರೆ ಒಂದೇನೇನಿಯ ಬದ್ರಿ ಅವನೇನಿ ಅವ ಅಂತ ಊರಾಗೆಲ್ಲ ಅನ್ಕೋಬೇಕು ಅದಕ್ಕೆ ಬುದ್ರಮ್ಮರೆ ಕೇಳಿದ್ದು ನೀವೊಂದು 20,000 ಈ ಕಡೆ ತಳ್ಬಿಡ್ರಿ ನನಗೆ ಕೊಡಿ ನೀವು ಹಂಗೆ ಒಂದು 10,000 ರೂಪಾಯಿ ಬ್ಯಾನರ್ ಗಿನರ್ ಹಾಕ್ಸೋಕ್ಕೆ ಅಭಿಷೇಕ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಒಂದು 10,000 ರೂಪಾಯಿ ಕೊಡಿ ನಾನೇ ಊರು ತುಂಬ ನಿಮ್ಮದು ಕಟೌಟ್ ಹಾಕಿಸ್ಬಿಟ್ಟು ಊರು ತುಂಬ ನಿಮ್ಮದೇನಿಯ ಬ್ಯಾನರ್ ಹಾಕಿಸ್ಬಿಟ್ಟು ಭದ್ರಮ್ಮಂಗೆ ಜೈ ಅಂತ ಹೇಳಿಸ್ಲಿಲ್ಲ ಅಂತಂದರೆ ಕೇಳಿ ಜಯ್ಯಕ್ಕ ತಲೆ ತಗ್ಗಿಸ್ಬಿಡ್ಬೇಕು ಜಯ್ಯಕ್ಕ ತಲೆ ತಗ್ಗಿಸ್ಬಿಟ್ಟು ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲಪ್ಪ ಅಂತ ಅನ್ಕೋಬೇಕು ಊರು ತುಂಬ ನಿಮ್ಮದೇನಿಯ ಬ್ಯಾನರು ಹಂಗೇನೇನಿಯ ಕಣ್ಕೊಂಡ್ರಲ್ಲ ನಿಮ್ಮದೇನಿಯ ಬ್ಯಾನರ್ ಕಾಣಂಗೆ ಮಾಡಿಸ್ತೀನಿ ನೋಡಿ ಅಲ್ಲ ಎಲೆಕ್ಷನ್ ಆಗಂತೂ ಗೆದ್ದಿಲ್ಲ ಹುಸಿ ಮುರ್ವಾದಿ ಉಳಿಸ್ಕೊಬಾರ್ದ ನಮ್ಮ ನೆಂಟ್ರಿಸ್ಟ್ ಎಲ್ಲರೂ ಗೊತ್ತಾರ ಹಬ್ಬ ಅಂತ ಹೇಳ್ಬಿಟ್ಟು ನನ್ನ ನೆಂಟ್ರಿಸ್ಟ್ ಎಲ್ಲ ಬಂದರು ಅಂತ ಹೇಳಿದ್ರೆ ನನ್ನ ಬೆಲೆ ಕಮ್ಮಿ ಆಗಕ್ಕಿಲ್ವ ಸರಿ ಎಲ್ಲ ಬ್ಯಾನರ್ಗಳು ಹಾಕ್ಸ್ಬಿಡೋಣ ಇನ್ನೇನು ಆಷಾಢ ಬಂತ ಮಾರಮ್ಮಗಳು ಶುರುವಾಯ್ತವ ನಮ್ಮೂರು ಮಾರಮ್ಮ ಮೊದಲೇ ಜೋರ ಯಾಕೆ ಬೇಕು ಸುಮ್ಕೆ ನನೀಯ ಹಾಕ್ಸೋದೇ ಒಳ್ಳೇದು ಸರಿ ಕಣ್ಲ ನೀನು ಕಾಸು ಕೊಡ್ತೀನಿ ಈ ಕಾಸು ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಡೆ ಏನ್ವೇ ಬ್ಯಾನರ್ ಹಾಕಿಸ್ಬಿಡು ಸರಿನಾ ಬ್ಯಾನರ್ ಹಾಕಿಸ್ಬಿಟ್ಟು ಒಂದು ಕೆಲಸ ಮಾಡು ನಾನು ಹಾಕಿಸ್ದೆ ಅಂತ ಹೇಳ್ಬಿಟ್ಟು ಮಾತ್ರ ಹೇಳ್ಬೇಡ ಯಾರಿಗೂ ನಿಂಗೆ ನಾನು ಹಾಕಿಸ್ಬಿಟ್ಟೆ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಬೇಡ ಅಭಿಮಾನಿಗಳು ಭದ್ರಮ್ಮನ ಅಭಿಮಾನಿಗಳು ಹಾಕ್ಸವ್ರೆ ಅಂತಲೇ ಹೇಳ್ಬೇಕು ನೀನು ನೀವು ಹೇಳೋದೆಚ್ಚ ನಾನು ಮಾಡೋದೆಚ್ಚ ಹೇಳಿ ಆಯ್ತಾಯ್ತು ಹಂಗೆ ಆಯಿತು ನಾನು ಅಭಿಮಾನಿಗಳು ಸಂಘ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕಿಸ್ತೀನಿ ನಿಮ್ಮ ಫೋಟೋ ಹಾಕಿಸ್ಬಿಟ್ಟು ಅಭಿಮಾನಿಗಳ ಸಂಘದ ವತಿಯಿಂದ ಅಂತ ಹಾಕಿಸ್ತೀನಿ ನೀವು ಸುಮ್ಕಿರಿ ಈ ನನ್ನ ಮಗ ಹೊತ್ಸಕ್ಕೆ ನಮ್ಮ ಅತ್ತೆ ಮರ ಹತ್ತಕ್ಕೆ ಎಲ್ಲ ಹೊತ್ಬಿಟ್ಟು ಆಮೇಕಿಂದ ಎಲ್ಲ ಒಂದೇ ಕಿತ ತೊಳ್ತಾರಷ್ಟೇ ಏನೇ ಕೆಳಗಡಿಕೆ ಅಲ್ಲ ಈ ಅಮ್ಮನ ದುಡ್ಡು ಕೊಟ್ಬಿಟ್ಟು ಈ ಅಮ್ಮನ ಬ್ಯಾನರ್ ಹಾಕಿಸ್ಕೊಳ್ಳೋಕ್ಕೆ ಏನಕ್ಕೆ ಬೇಕು ಬ್ಯಾನರು 30,000ನಂತೆ ಮಾಡೋಕ್ಕೆ ಆಮೇಲೆ ಅತ್ತೆ ಅತ್ತೆ ಇವಳೊಬ್ಳು ಏನೇ ಅತ್ತೆ ಏನು ಕತೆ ಸುಮ್ಮನೆ 30,000 ರೂಪಾಯಿ ಕೊಟ್ಬಿಟ್ಟು ಬ್ಯಾನರ್ ಹಾಕಿಸ್ತೀರಾ ನಮ್ಮ ಬ್ಯಾನರ್ ನಾವೇ ಯಾರನ್ನ ಹಾಕಿಸ್ಕೊತಾರ ಅಭಿಮಾನಿಗಳು ಹಾಕ್ಸ್ಬೇಕು ಬ್ಯಾನರ ಅಂತದ್ರಾಗೆ ನಾವೇನೇ ಬ್ಯಾನರ್ ಹಾಕಿಸ್ಕೊಂಡ್ರೆ ಹೆಂಗೆ ಹೇಳಿ ಇವಳೊಬ್ಳು ನಂದೇ ಲಿಕ್ಲಿ ಅಂತ ಯಾವಾಗ ಬಂದ್ಬಿಡ್ತಾಳೆ ಲೈ ನನ್ನ ಇಷ್ಟ ನನ್ನ ದುಡ್ಡು ನಾನು ಏನಾರ ಮಾಡ್ಕೊತೀನಿ ಬ್ಯಾನರ್ನ ಹಾಕಿಸ್ತೀನಿ ಇಲ್ಲ ಇನ್ನೊಂದು ಏನಾರ ಮಾಡಿಸ್ತೀನಿ ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು ನಿನ್ನ ಮನೆಯಲ್ಲಿ ಒಯ್ತಿರ್ ಸುಮ್ಕೆನೇನಿಯ ಬಂದ್ಬಿಟ್ಲು ಇವಳು ಮಾತಿಗೆ ಮುಂಚೆನೇನಿಯ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ ತೊಳಗು ಸುಮ್ಕೆನೇನಿಯ ನನ್ನ ಮಗನ ಬುಟ್ಟಿಗೆ ಹಾಕಿಡಿರ್ಬೋದು ನನ್ನ ಬುಟ್ಟಿಗೆ ಹಾಕೊಳಕ್ಕಾಗಕ್ಕಿಲ್ಲ ನೀನು ನಾನು ದುಡ್ದಿರೋದು ನಮ್ಮ ಮನೆ ದುಡ್ಡು ನನಗೇನು ಕನ ಖರ್ಚು ಮಾಡಿಸ್ತೀನಿ ಅದನ್ನ ಕಟ್ಕೊಂಡು ನಿನಗೇನೇ ಆಗಬೇಕು ಅದನ್ನು ಕೇಳಕ್ಕೆ ನೀನು ಯಾವಳೆ ಅದನ್ನು ಕೇಳೋಕ್ಕೆ ಅಲ್ಲತ್ತೆ ಸುಮ್ಮನೆ ದುಂದು ವೆಚ್ಚ ಸುಮ್ಕೇನಿಯ ವೇಸ್ಟ್ ಆಯ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇನಿಯ ಏನ ಕಷ್ಟಕ್ಕಾಗಿಲ್ವ ನೀವೇ ಹೇಳಿ ಕಾಸಿದ್ರೆ ಅತ್ತೆ ನಾವು ಚೆನ್ನಾಗಿರ್ಬೇಕಲ್ವ ಅತ್ತೆ ಮುಂದೆ ನೀವೆಲ್ಲ ಹಿಂಗೆ ಖರ್ಚು ಮಾಡ್ಕೊಂಡು ಹೋದ್ರೆ ಮುಂದೆ ನಮ್ಮ ಕತೆ ಹೆಂಗೆ ಹೇಳತ್ತೆ ನನ್ನ ಗಂಡ ದುಡ್ದಿರೋದು ಸೇರ್ಬಿಟ್ಟು ಏನಿಯ ಖರ್ಚು ಮಾಡ್ತಿದ್ದೀರಾ ನೀವು ಲೇಯ್ ಈ ಕಡೆಯಿಂದ ಒಂದು ಬುಟ್ಟ ಅಂದರೆ ತೊಲಗೆ ಸುಮ್ಕೇನೇ ನಿಮ್ಮ ಸೊಸೆಗೆ ಹೊಟ್ಟೆ ಉರಿ ಬುದ್ರಮ್ಮರೇ ಹೊಟ್ಟೆ ಉರಿ ಅವಳು ಫೋಟೋ ಹಾಕಿಲ್ವಲ್ಲ ನಿಮ್ಮ ಫೋಟೋ ಹಾಕ್ತಿರಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿ ಅವಳು ಯಾವ ಊರಿನ ಇಟ್ಕೊಂಡ್ಲಿ ಬುಟಾಕು ಯಾಕೆ ಸುಮ್ಮನೆ ತಲೆ ಕೆಸ್ಕೊಂತೀಯ ಹೊಟ್ಟೆನ ಉರ್ಕೊಂಡ್ಲಿ ಇನ್ನೊಂದು ಏನಾರ ಉರ್ಕೊಂಡ್ಲಿ ಅದನ್ನು ಕಟ್ಕೊಂಡು ನಮ್ಗೇನಾಗಬೇಕು ಸರಿ ಬಾ ಮಂತಕ್ಕೆ ಹೋಗ್ಬಿಟ್ಟು ಹಂಗೇನೇ ನಿನಗೆ ಕಾಸು ಕೊಡಿಸ್ತೀನಿ ಬಾ
ಮಾವ ಅತ್ತೆ ಸುಮ್ಕೇನಿಯ ದುಂದು ವೆಚ್ಚ ಮಾಡ್ತದೆ ಕಾಸೆಲ್ಲನೂ ನನಗೆ ಹಣ್ಣು ದುಡ್ದಿರೋ ಕಾಸೆಲ್ಲನೂ ಅಷ್ಟೇನಿಯ ಮನೆಗಿರೋ ಕಾಸೆಲ್ಲನೂ ಅಷ್ಟೇನಿಯ ರಾಜಕೀಯ 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 ಅಂತ ಹೇಳ್ಬಿಟ್ಟು ತಗೊಂಡೋಗಿ ಸುರಿದು ಬತ್ತೆ ಏನು ಮಾಡಬೇಕು ಏನೋ ನನಗಂತೂ ಗೊತ್ತಾಯ್ತಿಲ್ಲ. ಈಗಲೂ ಅಷ್ಟೇ ಬ್ಯಾನರ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು 30,000 ರೂಪಾಯಿನ ಬ್ಯಾನರ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕುಂತ್ಕೊಂಡೈತೆ. ನನಗೆ ಅದೇನೇನಿಯ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ ಮಾವ. ಹೆಂಗೋ ಇವಾಗ ಎಲ್ಲ ನಿಮ್ಮದೇ ಆಂಡವರು ಅಂತ ಹೇಳ್ತಿದ್ರಲ್ಲ, ಹೊಸಿ ನೋಡ್ಕೊಳ್ಳಿ ಹೆಂಗನ ಮಾಡ್ಬಿಟ್ಟು ಸರಿನಾ. ಇನ್ನೇನು ಗೊತ್ತಾಯ್ತು ಅತ್ತೆ ಗೊತ್ತಾಯ್ತು. ನನಗೆ ಹೇಳ್ದೆ ಅಂತ ಏನು ಹೇಳ್ಬೇಡಿ. ಏನಾರ ಒಂದು ಹೇಳಿ ಮವ. ನಮ್ಮ ಮನೆಗಿರೋ ಕಾಸು ಗೀಸು ಎಲ್ಲನೂ ಎಲೆಕ್ಷನ್ಗೆ ಒಂದು 10 ಲಕ್ಷ ಎಲೆಕ್ಷನ್ಗೆ ಹೊಂಟೋಗ್ಬಿಡ್ತು ಕಣ್ಮವ. ನನಗೂ ಇಲ್ಲಿ ಬಂದ್ಮೇಲೆ ಕಣಮ್ಮ ಎಲ್ಲ ಅರ್ಥ ಆಯ್ತಿರೋದು. ದುಡ್ಡೆಲ್ಲ ಎಲ್ಲಿಗೋಯ್ತಾಯ್ತಿ ಅಂತ. ಏನು ಇರೋ ಪರ ದುಡ್ಡೆಲ್ಲನೂ ಎಲ್ಲ ಹಾಳು ಮಾಡಿ ಇಕ್ಕೊಳ್ಳಲ್ಲ. ಏನೋ ಬಿಡು ಉಳ್ಸವಳೆ ಏನೋ ಮಾಡವಳೆ ಅಂದರೆ ಏನೂ ಉಳಿಸಿಲ್ಲ. ಎಲ್ಲ ಒಂದು ಕಡೆಯಿಂದ ಕಳ್ಕೊ ಬಂದಿರೋದೇ ನೀನು. ಹೆಂಗೋ ಹೊಸಿ ತೋಟ ಗಿಡದಿಂದ ಕಾಸು ಪಾಸು ಅಂತೆಲ್ಲ ಬರೋದ ಎಲ್ಲ ನುಣ್ಣಗೆ ಹಾಳು ಮಾಡ್ಬಿಟ್ಟು ಮಾಡ್ಕೊಳ್ಳಿ ಕಣವ. ಏನು ಹೇಳು ನಾನು ತಾನೇ ಏನಿಯ ನನಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡ್ಕೊತೀನಿ ಬಿಡು, ನೀನೇನು ಯೋಚನೆ ಮಾಡಬೇಡ. ದುಡ್ಡು ಗಿಡ್ಡೆಲ್ಲ ಇನ್ಮೇಲೆ ಯೋಚನೆ ಖರ್ಚು ಮಾಡಬೇಕು, ಅಷ್ಟು ಖರ್ಚು ಮಾಡಬೇಕು, ಹಂಗೆ ಮಾಡ್ತೀನಿ ಬಿಡು. ಸರಿ ಮವ, ಅಷ್ಟು ಸಾಕು ನನಗಂತೂ. ಯಪ್ಪ ಇನ್ನೇನು ಬೇಕಾಗಿಲ್ಲ. ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ಬಿಡಿ. ನಿಂತ್ಕೊಂಡಿರಲ್ಲ ಇಲ್ಲೇ ನೆನೆಯ ಒಂದು ನಿಮಿಷ ಹಿಂಗೆ ಹೋಗ್ಬಿಟ್ಟು ಹಂಗೆ ತಗೊಂಬಿಟ್ಟು ಬರ್ತೀನಿ. ಇಲ್ಲೇ ನಿಂತ್ಕೊಂಡಿರು. ಸರಿ ಅಮ್ಮರಿ ಆಯಿತು. ಅಪ್ಪ ಒಂದು 10,000 ರೂಪಾಯಿಗೆ ಬ್ಯಾನರ್ ಹಾಕಿಸ್ಬಿಟ್ಟು ಇನ್ನು 20,000 ರೂಪಾಯಿನ ಗೋಳೊಂದು ಸ್ವಾಹ ಮಾಡಿಬಿಟ್ರೆ ಮುಗ್ದು ಹೋಯ್ತದೆ. ಎಲ್ಲ ಯಾರತ್ತ ಖರ್ಚು ಕಾಸೇನ ಆಯ್ತದೆ. ಇನ್ನು ನಮ್ಮ ಮನೆಗೆ ನಮ್ಮೂರಾಗೆ ಈ ಬುದ್ರಮ್ಮ ಕೊಟ್ಟಷ್ಟು ಕಾಸ ಇನ್ನು ಯಾರು ಕೊಟ್ಟರು ನನಗೆ? ಯಾರು ಕೊಡೋಕ್ಕಿಲ್ಲ. ಬುದ್ರಮ್ಮ ನಿನಗೆ ಕಾಸು ಕೊಡ್ಬೇಕು ತಕ ನನಗೆ. ಇನ್ನು ಬಿಟ್ರೆ ಇನ್ನು ಯಾರು ಕೊಡ್ತಾರೆ? ಇದು ನಿನಗೆ ಹೆಂಗೋನು ಜೈಕಾರ ಹಾಕ್ಬಿಡ್ತೀನಿ ಇರು. ಮೊದಲಾಗಿದ್ರೆ ನನ್ನ ಹತ್ರ ಏನಿಯ ಬೀಗ ಇರೋದು, ಹಿಂಗೆ ತಗೊಂಡೋಗ್ಬಿಟ್ಟು ಹಂಗೆ ತಗೊಬಿಟ್ಟು ಬಂದ್ಬಿಡ್ತಿದ್ದೆ. ಇವಾಗ ಬೀಗನೂ ಇಲ್ಲ ಎಂಥದ್ದು ಇಲ್ಲ. ಮತ್ತೆ ಮುಂಚೆ ಇವ ಇಂಥ ಬಿಗ್ ಸೇತಬೇಕು ಕೊಡಯ್ಯ ಕಾಸನ್ನ ಅಂತ ಹೇಳ್ಬಿಟ್ಟು ಏನು ಮಾಡೋದು ನನಗೆ ಕಾಸು ಬೇಕು ಅಂದರೆ ಕಾಸು ಕೇಳಬೇಕು ಅಷ್ಟೇ. ನೀನಿಯ ಕೊಡಲಿಲ್ಲ ಅಂತಂದರೆ ಗ್ರಾಚಾರ ಬಿಡ್ಸೋಕ್ಕಿಲ್ವ? ನನಗೆ ಕಾಸು ಬೇಕು ಅಂದರೆ ಕಾಸು ಬೇಕು. ಬೀರು ಬೀಗನ ಕೊಡ್ರಿ, ಬಚ್ಚಿಕೊಂಡಿದ್ರಲ್ಲ ಕೊಡಿ ಬೀರು ಬೀಗನ. ನೋಡು, ಈ ಮನೆ ವ್ಯವಹಾರ ಮಾಡ್ತೀರ ನಾನು ನನ್ನನ್ನು ಕೇಳ್ದಿದ್ದಂಗೆ ಮಾಡಿದಂಗೆ ಬೀರು ಬೀಗನ ಯಾರಿಗೂ ಕೊಡೋದಿಲ್ಲ. ಸುಮ್ಕೆ ಒಯ್ತಿರು. ನಿಮ್ಮನ್ನ ಕೇಳ್ಬಿಟ್ಟೆ ನೀನಿಯ ತಗೊಳಕ್ಕೆ ಅಂತ ಬಂದಿರೋದು. ನನಗೆ 30,000 ರೂಪಾಯಿ ಬೇಕು. 30,000 ರೂಪಾಯಿ ಎಮರ್ಜೆನ್ಸಿ ಅರ್ಜೆಂಟ್ ಐತೆ. ನಾನು ಕಾಸು ತಗೋಬೇಕು ಬೀರುನಾಗೆ. ಬೀರು ಬೀಗವ ಕೊಡಿ. ಏನೋ 30,000ನ? ನಿನಗೇನಕ್ಕೆ 30,000? ಏನಕ್ಕೆ ಅಂದರೆ ಏನಕ್ಕೂ ನಮಗೆ 1,000 ಇರ್ತವೆ. ನಮ್ಮ ಖರ್ಚುಗಳೇನು ಹೊಸಿ ಇರ್ತವೆ. ನಮ್ಮ ಖರ್ಚುಗಳು 1,000 ಲಕ್ಷ ಇರ್ತವೆ ನಮ್ಮ ಖರ್ಚುಗಳು ಅಂತೂ. ನೀನು ಏನು ಅನ್ಕೊಂಡಿದ್ಯಾ? ನೀನು ಸುಮ್ಕೆ ಏನಿಯ ಬೀಗ ಕೊಡು. ಯಾಕೆ ಏನು ಎತ್ತ ಅಂತ ಹೇಳ್ಬಿಟ್ಟು ನೀನು ಕೇಳ್ಕೊಡುದು ಅಷ್ಟೇ. ಏನಿಯ ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ರೆ ಕಾಸದು. ಏನೋ ನೀನು ಅಧಿಕಾರ ಐತಿ ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡಕ್ಕೆ ಬರಬೇಡ. ನಿನ್ಗೆ ಯಾವ ಅಧಿಕಾರನೂ ಇಲ್ಲ. ಸುಮ್ಕೆ ಏನಿಯ ನಾನು ಕೊಟ್ಬಿಡು ಅಷ್ಟೇ. ಏನಿಯ ಕಾಸನ್ನ ಸುಮ್ಮನೆ ನೆಟ್ಟು ಕಾಸು ಕೊಟ್ಬಿಟ್ರೆ ನಿಂಗೂ ಒಳ್ಳೇದು ನನಗೂ ಒಳ್ಳೇದು. ಲೇ, ಇದು ನಿಮ್ಮ ಅಪ್ಪನ ಮನೆಯಿಂದ ತಗೊಬಿಟ್ಟು ಬಂದಿಲ್ಲ ನೀನಂತೂ. ನಿಮ್ಮ ಅಪ್ಪನ ಮನೆಯಿಂದ ತಂದುಬಿಟ್ಟು ಏನೋ ಕೊಟ್ಬಿಟ್ಟಿದ್ರೆ ನಾನು ಏನೋ ಬುಡಪ್ಪ ಅಂತ ಅನ್ಕೋತಿದ್ದೆ. ಇದೇ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿರ ಕಾಸು ಅಲ್ಲ ಗೀಸುವಲ್ಲ. ಏನಕ್ಕೆ 30,000 ರೂಪಾಯಿ ಅಂತ ಹೇಳ್ಬಿಟ್ಟು ಏಳು ಮಾವ. ಅತ್ತೆ ಮಾರಮ್ಮನ ಬುಕ್ಕಿ ಅಂತ ಹೇಳ್ಬಿಟ್ಟು ಬ್ಯಾನರ್ ಹಾಕಿಸ್ತದಂತೆ. ಮಣ್ ತುಂಬನೂ ಊರು ತುಂಬನೂ ಬ್ಯಾನರ್ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ತಿರೋದು. ಕೊಟ್ಬಿಡಿ ಪಾಪ ನಮ್ಮ ಅತ್ತೆ. ಬ್ಯಾನರ್ ಹಾಕ್ಸ್ಬೇಕು ನಂದು. ಜಯಕ್ಕ ಊರು ತುಂಬ ನನಗಿನ್ನೂ ದೊಡ್ಡದಾಗಿ ಬ್ಯಾನರ್ ಹಾಕ್ಸ್ಬೇಕು ಅಂತ ಫಿಲಾನ್ ಮಾಡ್ಕೊಂಡವಳಂತೆ. ಅದಕ್ಕೆ ನನಗೇನು ಕಮ್ಮಿನೇನು, ನಾನು 30,000 ರೂಪಾಯಿ ಕೊಟ್ಟರೆ ಊರಾಗೆಲ್ಲ ದೊಡ್ಡದಾಗಿ ಬ್ಯಾನರ್ ಹಾಕ್ಸೋದಲ್ಲದೆ ಹಾಲಿನ ಅಭಿಷೇಕ ಮಾಡ್ತಾರಂತ ನಂದು. ತೆಗ್ಗದು ಈ ಕಡೆಯಿಂದ ಕ್ಯಾನ್ಗೊಂದು ಬುಟ್ಟ ಅಂದರೆ ತಲೆ ತಿರ್ಕೊಂಡು ಬಿದ್ಬಿಡ್ಬೇಕು. ಬಿತ್ರಿ ಅಂತ ತಗೊಬಿಟ್ಟು ಬಂದು ಏನೇ ಬ್ಯಾನರ್ ಹಾಕ್ಸಕ್ಕೆ ನಿಂಗೆ 30,000 ರೂಪಾಯಿ ಬೇಕಾ? ನಿಂಗೆ 30,000? ಯಾಕೆ ಬೇಡ ನಂಗೆ 30,000 ರೂಪಾಯಿ ಬೇಕಷ್ಟೇ. ನೀನು ಯಾವ ನನ್ನ ಕೇಳೋಕ್ಕೆ ಹೊಂಟೋಗಿದ್ದಲ್ಲ ಎಳ್ಳೆ ಅಂಟ್ರನ್ನು ಕಟ್ಕೊಬಿಟ್ಟು ಇವಾಗ ನಂದೇ ಲಿಕ್ಕಿ ಅಂತ ಬಂದ್ಬಿಟ್ಟ. 30,000 ರೂಪಾಯಿ ನಂಗೆ ಬೇಕಷ್ಟೇ. 30,000 ರೂಪಾಯಿ ಕೊಟ್ಟರೆ ಸುಮ್ಕಿರೋದು, ಇಲ್ಲಾಂದರೆ ಸುಮ್ಕಿರಕ್ಕಿಲ್ಲ. ಸುಮ್ನಿರಕ್ಕಾಗಕ್ಕಿಲ್ಲ ಅಂತಂದ್ರೆ ನೀನು ತವ್ರ ಮನೆ ಯಾವಾಗೂ ತೆಗೆದಿರ್ತದಲ್ಲ, ಹೊಂಟೋಗ್ಬಿಡು. ಸುಮ್ಕೆ ಏನಿಯ ತವ್ರ ಮನೆಗೆ ಇಲ್ಲಿ ಯಾಕೆ ಬಿದ್ದಿದ್ಯಾ? ಹೋಗೆ ಸುಮ್ಕೆ ಏನಿಯ ತವ್ರ ಮನೆಗೆ ಬಂದ್ಬಿಟ್ಲು ಇಲ್ಲಿ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ತೊಲ್ಗೆ ಸುಮ್ಕೆನೇನಿಯಾ? ಓಹೋ ಇವಳು ಕುಣ್ಕುಣ್ದಂಗೆಲ್ಲ ಕಾಸು ಕೊಡಕ್ಕೆ ನಾನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ನೋಡೆ, 1 ರೂಪಾಯಿ ಕಾಸು ಕೊಡಕ್ಕಿಲ್ಲ. ಮನೆಗೆ ಎಲ್ರಿಗೂ ಅಷ್ಟೇನಿಯಾ, ಮೊರ್ವಾದಿನಾಗ ಇರೋರ್ಗು ಅಷ್ಟೇನೇ. ಊಟ ಗಿಟ್ಟ ಹಾಕೊಂಡು ಮನೆಗೆ ಇರ್ಸ್ಕೊತೀನಿ, ಇಲ್ಲಾಂದ್ರೆ ಉಗು ತೊಟ್ಟು ಬಿಡ್ತೀನಿ ಅಷ್ಟೇ. ನೀನಿಯಾ ನನ್ನ ಸುದ್ದಿಗೆ ನನ್ನ ತಂಟೆಗೆ ಬರ್ಬೇಡ ನೀನು. ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನು. ಅಯ್ಯೋ ನಿಮ್ಮ ಅನ್ಕಾಯಾಗೋಗ ಇಷ್ಟು ದಿನ ನಾನೇ ನೋಡ್ಕೊತಾ ಇದ್ದೆ, ನಾನೇನು ಮಾಡ್ಕೊತಾ ಇದ್ದೆ ಎಲ್ಲನೂ. ಆದರೆ ಈಗ ನೋಡಿದ್ರೆ ನನ್ನ ಮೇಲೆ ಏನಿಯ ರೋಪ್ ಆಗ್ತಿದ್ಯಾನಯ್ಯ ಬಂದ್ಬಿಟ್ಟು ನೀನು ತವ್ರ ಮನೆಯಿಂದ ತಂದಿದ್ದೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಈಗ ಅವನನ್ನು ಕೂರಿಸ್ಬಿಟ್ಟು ಬಂದಿದ್ದೀನಿ. ಕಾಸು ಕೊಡ್ತೀನಿ 30,000 ಅಂತ ಹೇಳ್ಬಿಟ್ಟು. ನನ್ನ ಮಾನ ವರ್ಬದಿ ಎಷ್ಟು ಹೋಗಕ್ಕಿಲ್ಲ ಹೇಳು. ಸುಮ್ಕೆ ಕೊಟ್ಬಿಡು 30,000ನ. ಏ ಸೊಸೆ, ನಿಮ್ಮ ಅತ್ತೆಗೆ ಇವತ್ತೆಲ್ಲ ಕೂಳಾಕ್ಬೇಡ ಇವಳಿಗೆ. ರೋಪ್ ಆಗ್ತಿರೋದು ನೋಡಿ ನನ್ನ ಮೇಲೆ ನೀನಿಯ. ದೊಡ್ಡವ್ರು ಸಿಕ್ಕೋರು ಅನ್ನೋದು ಹೇಳ್ಬಿಟ್ಟು ಮಾನ ಮರ್ಬೋದಿಲ್ಲ ಇವಳಿಗೆ. ರೋಪ್ ಆಗ್ತಾವಳು ನನ್ನ ಮೇಲೆ ನೀಯ. ಇವಳು ಕೂಳ್ಗಳು ಏನೋ ಆಗಿಕ್ಕೆ ಈಗಲೇ ಹೇಳ್ಬಿಟ್ಟಿದ್ದೀನಿ ನಿನಗೆ. ಒಂದು ಕೂಳು ಹಾಕ್ಬಾರ್ದು ಇವಳಿಗೆ. ಇಲ್ಲ ಇವಳು ಇವಳಿಗೆ ಏನೋ ಮನೆಗಿರೋಕ್ಕೆ ಇಷ್ಟ ಇಲ್ಲ ಅಂದರೆ ಹೋಗಿ ತವ್ರ ಮನೆಗೆ ಹೋಗ್ಬಿಟ್ಟು 30,000 ಇಸ್ಕೊಂಡು ಯಾರಿಗಾನ ದಾನ ಮಾಡಲಿ, ನಾನೇನು ಕೇಳೋದಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಇವಳಂತೂ ಯಾವುದೇ ಕಾರಣಕ್ಕೂ ಮನೆಗೆ 1 ರೂಪಾಯಿ ಮುಟ್ಕೊಡ್ದು ಹಂಗೆ ನೋಡ್ಕೋಬೇಕು ನೀನು. ಸರಿ ಮಾವಯ್ಯ ಆಯ್ತು ರೀ. ಸುಮ್ಕೆ ಕೊಟ್ಬಿಟ್ರಿ ಕಾಸ.
ನನ್ನ ಮಾನ ಮರುವದಿ ಎಲ್ಲ ಹೋಯ್ತದೆ, ಕೊಟ್ಬಿಡ್ರಿ 30,000 ರೂಪಾಯಿ ಕೊಟ್ಬಿಡ್ರಿ ನೀವು, ಪ್ಲೀಸ್ ಕೊಟ್ಬಿಡ್ರಿ 30,000 ರೂಪಾಯಿನ. ಬ್ಯಾನರ್ ಹಾಕಿಸ್ಲಿಲ್ಲ ಅಂದರೆ ಮಾನ ಮರ್ಯಾದೆ ಹೋಯ್ತದ್ರಿ, ಕೊಟ್ಬಿಡ್ರಿ. ಅಜ್ಜಯ್ಯಕ್ಕ ಕುಣ್ಕೊಂಡು ದೊಡ್ಡದಾಗ ಬ್ಯಾನರ್ ಹಾಕಿಸ್ತಾಳಂತೆ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡ್ತದೆ, ಕೊಟ್ಬಿಡಿ. ಅಯ್ಯಮ್ಮ ಹಾಕಿ ತಿನ್ಕೊಂಡು ಬಿದ್ದಿರ್ಬೇಕು. ಅತ್ತೆ, ನಾನು ನಿಮ್ಗೆ ಪಾಪ ಅಂತ ಹೇಳ್ಬಿಟ್ಟು ಒಳ್ಳೆ ಮಾತಾಗಿ ಹೇಳ್ದೆ, ಬ್ಯಾಡ ಅತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಒಳ್ಳೆ ಮಾತಾಗಿ ಹೇಳ್ದೆ. ನೀವು ಕೇಳಲೇ ಇಲ್ಲ. ನೀವಂತೂ ಕುಣ್ಕೊಂಡು ಮಾವಂತಾಗ ಒದೆ ತಿನ್ನಕ್ಕೆ ಅಂತ ಹೇಳ್ಬಿಟ್ಟೆ ಬಂದ್ಬಿಟ್ರೆ, ನೀವಂತೂ ಕುಣ್ಕೊಂಡು ಇದೆಲ್ಲ ಬೇಕಿತ್ತ ನಿಮಗೆ ಹೇಳಿ. ಸರಿಯಾಗಿ ಬಿತ್ತು ಅನ್ನಿಸೋದು ಯೋಟಲ್ವಾ? ಅಲ್ಲವ ಉದ್ರೋಗವ ಅತ್ತೆ? ಹಾಂ ಉದ್ರೋಗಿರ್ಬೇಕು ಅನ್ನಿಸೋದಲ್ವಾ? ಪರವಾಗಿಲ್ಲ ಅತ್ತೆ, ಇನ್ನೇನು ಊಟಕ್ಕಿಲ್ಲ ಬಿಡಿ. ನೋಡಿ ಮಾವ ಹೇಳೈತೆ ಇವತ್ತು ಊಟನೂ ಹಾಕ್ಬೇಡ ಅಂತ ಹೇಳ್ಬಿಟ್ಟು. ನಿಮಗೆ ನಾನಂತೂ ಅಡುಗೆನೂ ಮಾಡೋಕ್ಕಿಲ್ಲ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹೋಗ್ಬಿಟ್ಟು ಅವ್ನಿಗೆ ಹೇಳ್ಬಿಡಿ ಕಾಸು ಕೊಡೋಕ್ಕಿಲ್ಲ ಅಂತ. ಮನೆ ಮುಂದೆ ಬಾಕ ಪಕ್ಷಿ ಥರ ಕಾಯ್ಕೊಂಡು ನಿಂತವನಿ. ಹೋಗ್ಬಿಟ್ಟು ಒಂದು ಮಾತು ಹೇಳ್ಬಿಡಿ, ಎಲ್ಲ ಸುರೈತದೆ. ಹೋಗಿ 30,000 ರೂಪಾಯಿ ಒಂದು ಲೆಕ್ಕನ, 3 ಲಕ್ಷ ಆಗಿದ್ರು ಹಿಂಗೆ ತೆಗೆದು ಕೊಟ್ಬಿಡ್ತಿದ್ದೆ. ಆದರೆ ಈ ಬದ್ರಿಗೆ ಏನು ಬಾಳು ಅಂತ ಬಂದ್ಬಿಟ್ಟೈತೆ ನಂಗೆ ಇವಾಗ. ಎಲ್ಲರೂ ನಾನು ಆಪೋಸಿಟಾಗಿ ನಿಂತ್ಕೊಬಿಟ್ಟವ್ರಲ್ಲ. ಹೆಂಗಿತ್ತು ನನ್ನ ಮಾನ ಮುರುವದಿ ಎಲ್ಲನೂ, ಹೆಂಗೆ ನಡೆಯೋದು ಎಲ್ಲನೂ ಎಂಥ ಗತಿಗೆ ಬಂದ್ಬಿಡ್ತು. 30,000 ರೂಪಾಯಿಗೆ ಇವ್ರ ಹತ್ರ ಇಷ್ಟೆಲ್ಲ 30 ಮಾತು ಅನ್ನಿಸ್ಕೋಬೇಕಾ? ಲೋ ಗಂಡ, ನಿನ್ನ ಬಿಡೋಕ್ಕಿಲ್ಲ ಕಣ್ಲ, ಬಿಡೋಕ್ಕಿಲ್ಲ. ನಿನಗೊಂದು ಗತಿ ಕಾಣಿಸ್ತೀನಿ ಕಣ್ಲ. ನನಗೆ ಅವಮಾನ ಮಾಡ್ಬಿಟ್ಟೆ ಅಲ್ವಾ? ಈಗ ಊರಾಗೆಲ್ಲ ಬ್ಯಾನರ್ ಹಾಕ್ಸೋಕ್ಕೂ ಕಾಸಿಲ್ದಿದ್ದಂಗೆ ಮಾಡ್ಬಿಟ್ಟೆ ಅಲ್ವಾ? ನಿನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ನೋಡ್ತಿರು ಹಿಂಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವಳು ನಮ್ಮ ಭದ್ರಮ್ಮ ಅವ್ರು ಇಷ್ಟೊತ್ತಾದ್ರೂ ಬರಲಿಲ್ವೇ? ಹಿಂಗೆ ಬಂದ ತಕ್ಷಣ ಟಕ್ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ರೆ, ಯಾಕೆ ಈ ಸತ್ತಾದ್ರೂ ಬರಲಿಲ್ಲ? ಏನು ಮಾಡ್ತಾವ್ರೋ ಏನು ಕಚ್ಚೋ. ಹೆಂಗೋಗ್ಬಿಡು 10,000 ರೂಪಾಯಿ ಬ್ಯಾನರ್ ಹಾಕ್ಸೋದೇನು ದೊಡ್ಡ ಇಸ್ಯೇನ? 1 ಲೀಟ್ರ್ ಹಾಲು ತಗೊಬಿಟ್ಟು ಬಂದು ಅಭಿಷೇಕ ಮಾಡೋದೇನು ದೊಡ್ಡ ಇಸ್ಯೇನ? 30,000 ರೂಪಾಯಿ ಕೇಳಿದ್ರು ಕೊಡ್ತಾಳೆ ಇವಮ್ಮ, 40,000 ರೂಪಾಯಿ ಕೇಳಿದ್ರು ಕೊಡ್ತಾಳೆ. ತಲೆನಾಗ ಬುದ್ಧಿ ಇಲ್ಲ. ಎಲ್ಲೂ ಅದು ಇವಮ್ಮ ಇಷ್ಟೊತ್ತಾದ್ರೂ ಬರಲಿಲ್ಲ. ಭದ್ರಮ್ಮರೇ ಕೊಡಿ ಕಾಸು ಕೊಡಿ. ಅವ ಕಾಸು ಇಲ್ಲ ಏನಿಲ್ಲ, ಹೋಗ್ಲಾ. ನನಗೆ ಯಾವ ಬ್ಯಾನರು ಬೇಡ, ಏನೂ ಬೇಡ. ಆ ಬ್ಯಾನರ್ಗೋಸ್ಕರ ನಾನು ಯಾಕೆ ಖರ್ಚು ಮಾಡಲಿ ಕಾಸು ಗೀಸಿ ಎಲ್ಲನೂ? ನಂಗೆ ಬ್ಯಾನರ್ಗಿನ್ನರ ಅವಶ್ಯಕತೆ ಇಲ್ಲ, ಹೋಗ್ಲಾ ಸುಮ್ಕೆನೇನೆ. ಇದೇನು ಭದ್ರಮ್ಮರೇ ಹಿಂಗೆ ಹೇಳ್ತಿದ್ದೀರಾ? ಕಾಸು ಕೊಡ್ತೀರಾ ಅಂತ ಕಾಯ್ಕೊಂಡು ನಿಂತ್ಕೊಂಡಿದ್ದೆ ನಾನಂತೂ. ಅಲ್ಲ ಊರಾಗ ಜಯ್ಯಕ್ಕ ಬ್ಯಾನರೆಲ್ಲ ಹಾಕಿಸ್ತಾರೆ, ಜಯ್ಯಕ್ಕನ ಬ್ಯಾನರ ರಸ್ತೆ ಎಲ್ಲ ರಿಪೇರಿ ಮಾಡಿಸ್ತಾ ಇತ್ತಲ್ಲ, ಅದಕ್ಕೆ ಊರಾಗೆಲ್ಲ ಒಕ್ಕ ಹಿಂಗೆ ಭಾಳ ಅಂದರೆ ಭಾಳ ಚೆನ್ನಾಗಿ ಹಾಕಿಸ್ತಾವ್ರಿ. ನೀವು ಒಬ್ಬರೇನೇ ಚೀಪಾಗಿ ಹೋಗ್ಬಿಡ್ತೀರಾ. 30,000 ಕೊಡಿ, ಹಿಂಗೆ ಬ್ಯಾನರ್ ಹಾಕಿಸ್ಬಿಡ್ತೀನಿ ಊರು ತುಂಬನೂ. ಏನೆಲ್ಲ ಮಾಡಲಿ ಲೋ ತಿಪ್ಪೆ, ಏನು ಮಾಡೋಕ್ಕಾಯ್ತದೆ ಒಳ್ಳ? ನನಗಂತೂ ಕಾಸೇ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ ಕಣ್ಲ. ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೆ ಅಂದರೆ ನಿಂಗೆ ಹೇಳೋಕ್ಕಾಯ್ತಿಲ್ಲ, ಬಿಡೋಕ್ಕಾಯ್ತಿಲ್ಲ. ನೋಡ್ಲಾ, ನೀವೇ ಅಭಿಮಾನಿಗಳು ತಾನೇ, ಅಭಿಮಾನಿಗಳು ನೀವೇ ಸೇರ್ಕೊಂಡು ಬ್ಯಾನರ್ ಹಾಕಿಸ್ಬಿಡಿ, ನನ್ನ ಅಭಿಮಾನಕ್ಕನ್ನು ಹಾಕಿಸ್ಬಿಡಿ ಒಂದೊಂದು ಬ್ಯಾನರ್ ಅಲ್ಲೊಂದಿಲ್ಲೊಂದು. ಈಗ ನನ್ನ ಪರಿಸ್ಥಿತಿ ಭಾಳ ಕೆಟ್ಟದಾಗೈತೆ ಕಣ್ಲ. ಸಣ್ಣದಾಗಿದ್ದರೆ ಏನೋ ಒಂದು ಮಾಡ್ಬಿಡ್ತಾ ಇದ್ದೆ, ಭಾಳ ಕೆಟ್ಟ ಕೂತ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ನೀವೇ ನನ್ನ ಅಭಿಮಾನಕ್ಕೋಸ್ಕರ ನಾನು ಹಾಕಿಸ್ಬೇಕು ತಾನೇ. ಇದೇನು ಭದ್ರಮ್ಮರೇ ಹಿಂಗಂತೀರಾ? ಕಾಸು ಕೊಟ್ರೆ ನೀವು ಅಭಿಮಾನ ಬರೋದು, ಸುಮ್ಕೆ ಅಭಿಮಾನ ಏನಾರ ಬಂದ್ಬಿಟ್ಟತೆ. ಏನೋ ಕಾಸು ಕೊಡ್ತೀರಾ ಹಾಕ್ಸನಿ ಅಂತ ಅನ್ಕೊಂಡಿದ್ದೆ. ಬುಡಿ ಜಯಕ್ಕನ ಬ್ಯಾನರ್ ನಿನ್ನೆ ಊರು ತುಂಬ ಹಾಕ್ಸಿ ಅವ್ರದಕ್ಕೆ ಅಭಿಷೇಕ ಮಾಡಿಸಿದ್ರೆ ಆಯಿತು. ಇವನೋ ಪಾಪ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾಕ್ಸೋಣ ಅಂತ ಹೇಳ್ಬಿಟ್ಟು ನಿಮಗೆ ಮೊದಲನೇ ಪ್ರಿಯಾರಿಟಿ ಕೊಟ್ಟರೆ ನೀವು ಇಂಥ ಕೆಲಸವೇ ಮಾಡೋದು. ಹೆಂಗನ ಮಾಡಿ ದುಡ್ಡು ಹಂಚ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಯಾವುದೂ ನಿಮ್ಗೆ ದಕ್ಕಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ ಸರಿನೇ? ಊರಾಗೆಲ್ಲ ನಿಮ್ಮದೇ ಮಾನ ಮರುವದಿ ಹೋಗೋದು. ಭದ್ರಮ್ಮಂಗೆ ಬ್ಯಾನರ್ನ ಯಾರು ಹಾಕ್ಸಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಮರುವದಿ ಕಳ್ಕೊತೀರಾ ಇಲ್ಲ ಎಲ್ಲನ ದುಡ್ಡು ಹಂಚ್ಬಿಟ್ಟು ಬ್ಯಾನರ್ ಹಾಕಿಸ್ಕೊತೀರಾ ಅಂತ ಹೇಳ್ಬಿಟ್ಟು. ಅಯ್ಯೋ ಲಕ್ಷನ ಹಿಂಗೆ ಟಕ ಅಂತ ಬಿಸಾಕ್ತಿದ್ದಿದ್ದು ಕೈ ನಂದು. ಇವತ್ತು 30,000 ರೂಪಾಯಿಗೂ ಇಲ್ದಿದ್ದಂಗೆ ಆಗೋಗ್ಬಿಡ್ತೆ. ಬದ್ರಿ ನಿಂಗೆ ಎಂಥ ಕತಿ ಬಂದ್ಬಿಡ್ತೇಲೆ ಬದ್ರಿ. ಅಯ್ಯೋ, ಯಾರನ್ನು ಕೇಳಿದ್ರೆ ಕಾಸು ಕೊಡ್ತಾರೆ, ಯಾರು ಬ್ಯಾನರ್ ಹಾಕಿಸ್ತಾರೆ ನಂದು? ಯಾರು ಹಾಕಿಸ್ತಾರೋ ಏನೋ ನಾಕಾಣೆ. ನನಗಂತೂ ಬಹಳ ನೋವಾಯ್ತಾಯ್ತು. ನನಗಂತೂ ಏನಾರ ಮಾಡಬೇಕಲ್ಲ ಈಗ. ಯಾರ ತಗನ ಸಾಲ ಮಾಡಿಸೋಣ ಬ್ಯಾನರ್ ಹಾಕಿಸ್ಬೇಕಲ್ಲ, ಏನು ಮಾಡೋದು? ನಮ್ಮ ಅತ್ತೆ ಮಕ್ಕನ ಹಿಂಗೊಂಥರ ನೋಡೋಕ್ಕೊಂಥರ ಖುಷಿ ಆಯ್ತದಪ್ಪ. ಹಿಂಗೆ ತಿಂದಿರ ಮಂಗನ ಕಾಣಿಸ್ತಾಳೆ. ಲಕ್ಷನ ಹಿಂಗೆ ಚೆಲ್ಲಾಡೋಳು. ಇವಾಗ ಸದ್ಯ ನಮ್ಮನೆ ದುಡ್ಡನ್ನ ಉಳಿತದೆ. ಈ ಅಮ್ಮನ ರಾಜಕೀಯ ಹುಚ್ಚಿಗೆ ಮನೆ ಮಠ ಮಾರಲಿಲ್ಲ ಅಂತಂದರೆ ಸಾಕು. ಯಾರನ್ನ ಒಸಿ 30,000 ರೂಪಾಯಿ ಸಾಲ ಕೊಟ್ಟರೆ ಕೊಟ್ಬಿಟ್ಟೇನು ವಾಪಸ್ಸು. ಇಲ್ಲ ಅಂತ ಅನ್ಬ್ಯಾಡಿ. ಈ ಬದ್ರಿ ನಿಮ್ಮ ತಾಗಿ ಏನು ಕೇಳೋಳೆ ಏನು ಕೇಳಿಲ್ಲ. ಎಲೆಕ್ಷನಾಗಂತೂ ಸೋಲಿಸ್ಬಿಟ್ರಿ. ಈಗ ನಾವು ಒಂದು 30,000 ರೂಪಾಯಿ ಸಾಲ ಕೊಟ್ಬಿಟ್ರೆ ಹೆಂಗೋ ನ್ಯಾಟಿಗೆ ಹಾಕೋಗ್ಬಿಡ್ತೀನಿ ನಾನು. ಯಾರನ್ನ ಕೊಡೋದಾದ್ರೆ ಕೊಡಿ, ವಾಪಸ್ ಕೊಟ್ಬಿಡ್ತೀನಿ ಸರಿನಾ? ಹಂಗೆ ಊರೊಳಗಡೆ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಬರ್ತೀನಿ ರೀ. ಯಾರು ಕೊಡ್ತಾರೋ ಏನೋ. ಆನಂದ ಪರಮಾನಂದ ಅಪ್ಪ, ನಮ್ಮ ಅತ್ತೆ ಹಿಂಗೆ ವಿಲ ಒದ್ದಾಡೋದು ನೋಡಿದ್ರೆ ಅದು ಎಂಥ ಖುಷಿ ಆಯ್ತದ ನಂಗಂತೂ. ಒದ್ದಾಡಬೇಕು ಸರಿಯಾಗಿ ಒದ್ದಾಡ್ಬೇಕು ನಮ್ಮ ಅತ್ತೆ. ಏನರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ನನಗೆ ಗೊತ್ತು ಎಷ್ಟೋ ಜನ ಹೆಂಗೆ ಬೈಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ವಿಡಿಯೋ ಹಾಕಿಲ್ಲ ಇತ್ತು 1 ತಿಂಗಳು ಫುಲ್ ಸರಿಯಾಗಿ ನಾನು ಹಾಕಿಲ್ಲ ವಿಡಿಯೋ. ಕಾರಣ ಅಂತೂ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ, ಯಾಕೆ ಹಾಕಿಲ್ಲ ಏನು ಅಂತ ಹೇಳ್ಬಿಟ್ಟು. ಅದು ಬಿಡಿ, ಎಲ್ಲ ನೋಡಿಲ್ಲ ಅಂದರೆ ವಿಡಿಯೋ ನೋಡಿ ಹಿಂದಿನ ವಿಡಿಯೋದಾಗ ಎಲ್ಲನೂ ಹೇಳಿದ್ದೀನಿ. ಹಂಗೇನಿಯಾ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತವೆ ಸರಿನಾ? ಇಷ್ಟು ದಿನ ಹೆಂಗೆ 3 ಚಾನಲಿಂದ 8 ವಿಡಿಯೋ ಬರೋದು, ಹಂಗೆ 8 ವಿಡಿಯೋನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಟ್ಟು ಹಾಗೆ ವಿಡಿಯೋ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.